ಶುಭೋದಯ ಮಕ್ಕಳ. ನಾವಿವತ್ತು ತುತ್ತೂರಿ ಪದ್ಯವನ್ನು 2 ಕ್ಲಾಸಲ್ಲಿ ನೋಡಿದ್ವಿ ಅಲ್ವಾ. ಇವತ್ತು ನಾವು ಆ ಪದ್ಯದ ಕಂಟಿನ್ಯೂಷನನ್ನು, ಇನ್ನೊಂದು ಸ್ಟ್ಯಾನ್ಜಾ ಇತ್ತಲ್ವಾ, ಅದನ್ನು ನಾವು ನೋಡೋಣ. ಓಕೆನಾ. ಅವನು ಕಸ್ತೂರಿ ಏನು ಮಾಡಿದ್ದ, ತುತ್ತೂರಿಯನ್ನು ತೊಗೊಂಬಂದಿದ್ದ ಕಾಸು ಕೊಟ್ಟು. ಆಮೇಲೆ ಅವನು ಯಾರ ಹತ್ರ ಇಲ್ಲ ಅಂತ ಬೇರೆ ಮಕ್ಕಳಿಗೆಲ್ಲ ತೋರಿಸ್ಕೊಂಡು ಬೀದಿಯಲ್ಲಿ ಎಲ್ಲ ಓಡಾಡಿಕೊಂಡು ಬರ್ತಾ ಇದ್ದ. ಅಲ್ಲಿ ಒಂದು ಕೊಳ ಇತ್ತು. ಕೊಳದ ಪಕ್ಕದಲ್ಲಿ ಇವನೇನು ಮಾಡ್ತಾ ಇದ್ದ, ಕಸ್ತೂರಿ ನಡ್ಕೊಂಡು ನಿಧಾನಕ್ಕೆ ಎಲ್ಲ ಮಕ್ಕಳು ಮತ್ತು ಬೇರೆ ಜನರೆಲ್ಲ ನೋಡಲಿ ಅನ್ನೋದು ಇವನ ಆಸೆ ಆಗಿತ್ತು. ಹೊಸ್ದಾಗಿ ತೊಗೊಂಡಿರ್ತಾನಲ್ವಾ, ಹಾಗಾಗಿ ಅವನ ಆಸೆ ಆಗಿತ್ತು. ಅದರಲ್ಲಿ ಸಂಗೀತದ 7 ಸ್ವರಗಳನ್ನು ಸಹ ಅದರಲ್ಲಿ ಹಾಡ್ತಾ ಇದ್ದ. ಅದು ಹಾಡಿ ಹಾಡಿ ಏನಾಗುತ್ತೆ, ಸಂಜೆವರೆಗೂ ಅದಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಇಲ್ಲ ಅಂದರೆ ಅದೇನಾಗುತ್ತೆ, ಅದು ಬೇಗನೆ ಹಾಳಾಗುತ್ತೆ. ಆಮೇಲೆ ಇವನ ಗಂಟಲು ಸಹ ಕಟ್ಟುತ್ತೆ ಅಲ್ವಾ. ಒಂದೇ ಸರಿನ ಅದನ್ನು ಹಾಡ್ತಾ ಇದ್ದರೆ ನಮ್ಮ ಗಂಟಲು ಏನಾಗುತ್ತೆ, ಕಟ್ಟುತ್ತೆ. ಇವನು ಸಹ ಅದರಲ್ಲಿ ಗಲೀಜೆಲ್ಲ ಸೇರ್ಕೊಂಡ್ಬಿಟ್ಟು ತುತ್ತೂರಿಯು ಸಹ ಅದು ಊದೋದಕ್ಕೂ ಸಹ ಕಷ್ಟ ಆಯಿತು. ಆಮೇಲೆ ಕೈ ಜಾರಿ ಕೊಳದಲ್ಲಿ ಬಿದ್ದೋಗುತ್ತೆ. ಇವನೇನು ಮಾಡ್ತಾನೆ, ನೆಕ್ಸ್ಟು ಕಂಟಿನ್ಯೂ ಇನ್ನೊಂದು ಸ್ಟ್ಯಾನ್ಜಾ ಇದೆ ನೋಡೋಣವಾ. ಸರಿಗಮ ಊದಲು ನೋಡಿದನು, ಗಗಗಗ ಸದ್ದನು ಮಾಡಿದನು, ಬಣ್ಣವು ನೀರಿನ ಪಾಲಾಯಿತು, ಬಣ್ಣದ ತುತ್ತೂರಿ ಬೋಳಾಯಿತು. ಬಣ್ಣದ ತುತ್ತೂರಿ ಹಾಳಾಯಿತು, ಜಂಬದ ಕೋಳಿಗೆ ಗೋಳಾಯಿತು. ಇವನೇನು ಮಾಡ್ದ, ಕಸ್ತೂರಿ ನನ್ನ ಹತ್ರ ಮಾತ್ರ ಇದೆ, ಬೇರೆ ಯಾರ ಹತ್ರನೂ ಇಲ್ಲ ಅಂತ ಜಂಬ ಪಟ್ಕೊಂಡು ರಸ್ತೆಯ ಬೀದಿಯಲ್ಲಿ ಹೋಗ್ತಾ ಇದ್ದ. ಅದೇನು ಮಾಡ್ತು, ನೀರಿಗೆ ಬಿದ್ದು ಅದರ ಬಣ್ಣ ಎಲ್ಲ ಹಾಳಾಯಿತು. ಸರಿಗಮ ಊದಲು ನೋಡಿದನು, ಗಗಗಗ ಸದ್ದನು ಮಾಡಿದನು. ನೀರಿಗೆ ಬಿದ್ದರೆ ಏನಾಯಿತು, ತುತ್ತೂರಿ ಗುಳ 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 ಸೌಂಡ್ ಬರುತ್ತೆ ಅಲ್ವಾ. ಅದೇ ರೀತಿ ಇವನು ಕಸ್ತೂರಿಯ ತುತ್ತೂರಿ ಸಹ ನೀರಿಗೆ ಬಿದ್ದೋಯ್ತು. ಅದು ಗುಳ 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 ಅಂತ ಸೌಂಡ್ ಬರ್ತಾಯಿತ್ತು. ಅದರದ ಬಣ್ಣ ಎಲ್ಲ ಹಾಳಾಗಿತ್ತು. ಅದು ಬಣ್ಣ ಎಲ್ಲ ಹೋಗ್ಬಿಟ್ಟು ತೆಳುವಾದ ಲೋಹದ ಹಾಳೆ ಮಾತ್ರ ಇತ್ತು. ಬಣ್ಣದ ತುತ್ತೂರಿ ಹಾಳಾಯಿತು, ಜಂಬದ ಕೋಳಿಗೆ ಗೋಳಾಯಿತು. ಅವನಿಗೇನಾಯಿತು, ಬೇಜಾರಾಯಿತು ಅಲ್ವಾ. ಯಾವುದೇ ಒಂದು ವಸ್ತು ಇಷ್ಟಪಟ್ಟು ಪ್ರೀತಿಯಿಂದ ತಗೊಂಡ್ರೆ ಅದು ನಮ್ಮ ಕೈಗೆ ಸಿಕ್ಕಿಲ್ಲ, ಅದು ಹಾಳಾಯಿತು ಅಂದರೆ, ಬೇಗನೆ ಹಾಳಾಯಿತು ಅಂದರೆ ತುಂಬಾ ಬೇಜಾರಾಗುತ್ತೆ ಅಲ್ವಾ ಮಕ್ಕಳ. ನಿಮಗೂ ಅದೇ ರೀತಿ ಅಲ್ವಾ. ಇವನಿಗೂ ಸಹ ಆ ಇದರಲ್ಲಿ ಪೊಯಮಲ್ಲಿ GP ರಾಜರತ್ನಂ ಅವರು ಇವನಿಗೆ ಯಾವ ರೀತಿ ಸಂತೋಷ ದುಃಖಗಳನ್ನು ಹಂಚ್ಕೊಂಡಿದ್ದಾನೆ ಅನ್ನೋದು ಈ ಪೊಯಮಲ್ಲಿ ನಾವು ನೋಡಬಹುದು ಅಲ್ವಾ ಮಕ್ಕಳ. ನೀವು ಸಹ ಯಾವುದೇ ಒಂದು ವಸ್ತು ತಗೊಂಡ್ಲಿ ಅದನ್ನು ಸ್ವಲ್ಪ ಹೊತ್ತು ಮಾತ್ರ ಯೂಸ್ ಮಾಡಬೇಕು. ಇನ್ನೊಂದು ದಿನ ಯೂಸ್ ಮಾಡೋದಕ್ಕೆ ಎತ್ತಿಡಬೇಕು. ಒಂದೇ ದಿನ ಯೂಸ್ ಮಾಡಿದರೆ ಏನಾಗುತ್ತೆ, ಬೇಗನೆ ಹಾಳಾಗುತ್ತೆ ಅಲ್ವಾ ಮಕ್ಕಳ. ಓಕೆನಾ. ನೀವು ಅದೇ ರೀತಿ ಸ್ವಲ್ಪ ಸ್ವಲ್ಪ ಹೊತ್ತು ಯೂಸ್ ಮಾಡಿ ಮತ್ತು ಎತ್ತಿಡಿ. ಓಕೆನಾ. ಗುಡ್ ಬೈ ಮಕ್ಕಳ. ಥ್ಯಾಂಕ್ ಯು.